ಮಹೋತ್ಸವವನ್ನು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಿದ್ದು, ಇದೇ ಮೊದಲ ಬಾರಿ ಜಾತ್ರೆಯ ಪ್ರಯುಕ್ತ ಮಾರಿಕಾಂಬಾ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದೆ. 2 ದಿನಗಳ ಕಾಲ ಬಾಪೂಜಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಿರಣ್ ಮಾಹಿತಿ ನೀಡಿದರು. ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರೆಯನ್ನು 24ರಿಂದ 28ರವರೆಗೆ ನಡೆಯುತ್ತೆ. ಅದರ ಪ್ರಯುಕ್ತ ಪ್ರತಿ ವರ್ಷ ಕುಸ್ತಿ ಮತ್ತು ಟಗರು ಕಾಳಗ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇತ್ತು. ಹಾಗಾಗಿ ನಾವೆಲ್ಲ ಒಂದು ಸ್ನೇಹಿತರು ಕ್ರಿಕೆಟಿಗೆ ಒಂದು ನಮ್ಮ ಅಮ್ಮನದೊಂದು ಆಶೀರ್ವಾದ ಇರಲಿ, ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೂ ಆಟಗಾರರಿಗೂ ಒಂದು ಅಮ್ಮನ ಆಶೀರ್ವಾದ ಇರಲಿ. ಅದ್ರ ಮೂಲಕ ಏನು 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಆ ಕ್ರಿಕೆಟ್ 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಹಬ್ಬ. ಅದಕ್ಕೆ ಈ ಪ್ರಥಮ ವರ್ಷವಾಗಿ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜಿಸೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿ, ಹಾಗೆಯೇ ಈಗ ಎಲ್ಲ ಟೈಮಲ್ಲೂ ಕ್ರಿಕೆಟಿಗೆ ಅಮೌಂಟನ್ನು ನಿಗದಿ ಮಾಡ್ತಿದ್ರು. ಹಾಗಾಗಿ ನಾವು ಇದು ಒಂದು ಹಬ್ಬದ ಪ್ರಯುಕ್ತ ಇರೋದ್ರಿಂದ ವಿಶೇಷವಾಗಿ ಏನಾದ್ರು ಒಂದು ಬೇರೆ ಥರ ಹಬ್ಬದ ವಾತಾವರಣ ಸೃಷ್ಟಿಸೋಣ ಅಂಥೇಳಿ ಪ್ರಥಮ ಬಹುಮಾನವಾಗಿ 30 kg 2 ಕುರಿ, ದ್ವಿತೀಯ ಬಹುಮಾನವಾಗಿ 30 kg 1 ಕುರಿ ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ 10,000ವನ್ನು ನಿಗದಿ ಮಾಡಿದ್ದೀವಿ. ಹಾಗೆ ಪ್ರವೇಶ ಶುಲ್ಕ 2,000 ರೂಪಾಯಿಯನ್ನು ನಿಗದಿ ಮಾಡಿದ್ದೀವಿ. ಹಾಗೆ ಈ ಒಂದು ಮಾರಿಕಾಂಬಾ ಕಪ್ಪಿಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಎಲ್ಲರೂ ಆಗಮಿಸಬೇಕು. ಹಾಗೆ ಶಿವಮೊಗ್ಗದ ನಗರದ ಎಲ್ಲ ಸಾಮಾನ್ಯ ಜನರು ಬಂದು ಇದು ಒಂದು ಕ್ರಿಕೆಟ್ ಟೂರ್ನಿಮೆಂಟನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊತ, ಪ್ರಸಿದ್ಧ ಕೋಟೆ ಮಾರಿಕಾಂಬಾ ಜಾತ್ರೆಯನ್ನು 24ರಿಂದ 28ರವರೆಗೆ ನಡೆಯುತ್ತೆ. ಅದರ ಪ್ರಯುಕ್ತ ಪ್ರತಿ ವರ್ಷ ಕುಸ್ತಿ ಮತ್ತು ಟಗರು ಕಾಳಗ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇತ್ತು. ಹಾಗಾಗಿ ನಾವೆಲ್ಲ ಒಂದು ಸ್ನೇಹಿತರು